ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಇಂದು ಕೇಳಿ ಸ್ಫೂರ್ತಿ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ. ಬೆಳೆಯುವ ಪೈರನ್ನ ಮೊಳಕೆಯಲ್ಲೇ ಕಾಣು ಎನ್ನುವ ಮಾತನ್ನ ನೀವು ನಿಮ್ಮ ಪಠ್ಯಗಳಲ್ಲಿ ಕೇಳ್ತಾ ಇರ್ತೀರಿ. ನಿಮ್ಮ ಶಾಲೆಯ ಗುರುಗಳು ಈ ಗಾದೆಯ ಮಾತನ್ನ ಕುರಿತಾಗಿ ಸಾಕಷ್ಟು ಉದಾಹರಣೆಗಳನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿಕೊಳ್ಳುವ ಹಾಗೆ ಮತ್ತೆ ಗುರುತಿಸಿಕೊಂಡು ವಿವೇಕ ಜಾಗೃತಿಯನ್ನು ಮೂಡಿಸುವತ್ತ ಸತತ ಪ್ರಯತ್ನವನ್ನು ನಿಮ್ಮ ಗುರುಗಳು ಮಾಡ್ತಾರೆ. ಹಾಗಾಗಿ ನೀವು ಗಮನ ಇಟ್ಟು ನಿಮ್ಮ ಗುರುಗಳ ಒಂದೊಂದು ಮಾತನ್ನು ನೀವು ಕೇಳಿಸ್ಕೊಳ್ಬೇಕು. ಅದನ್ನು ಸದಾ ನೆನಪಿನಲ್ಲಿಟ್ಕೊಳ್ಬೇಕು. ನೀವು ನಿಮ್ಮ ಸಮಯದಲ್ಲಿ ಅಂದರೆ ನಿಮ್ಮದೇ ಆದಂತಹ ಜೀವನ ಇದೆಯಲ್ಲ, ಅದಕ್ಕೆ ಗುರುಗಳ ಮಾತನ್ನು ಅಳವಡಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ನೀವು ಈಗ ಚಿಕ್ಕವರಿದ್ದೀರಿ. ವಿಷಯಗಳನ್ನು ತಿಳ್ಕೊಂಡು ನಾಳೆ ದೊಡ್ಡವರಾದಾಗ ಯಾರಾದರೂ ಪ್ರಶ್ನೆ ಮಾಡಿದಾಗ ಹೆದರಿಕೆ ಇಲ್ಲದ ಹಾಗೆ ಉತ್ತರವನ್ನು ಕೊಡಬಹುದು. ನಿಮ್ಮ ಪ್ರತಿಭೆ ಎಷ್ಟಿದೆ ಗೊತ್ತಾ? ನಿಮ್ಮ ಪೋಷಕರು ಗುರುತಿಸಬೇಕು. ನಿಮ್ಮ ಪ್ರತಿಭೆಯನ್ನು ಯಾರು ಗುರುತಿಸಬೇಕು? ನಿಮ್ಮ ಪ್ರತಿಭೆಯನ್ನು ಮೊದಲು ನೀವು ಅವಲೋಕನ ಮಾಡಿಕೊಂಡು ಯೋಚನೆಯನ್ನು ಮಾಡಿ ಗುರುತಿಸ್ಕೊಳ್ಬೇಕು. ಈಗ ನಿಮ್ಮಲ್ಲಿ ಚಿತ್ರಕಲೆ ಬರೆಯುವಂತಹ ಒಂದು ಕಲೆ ಅಡಗಿರಬಹುದು. ಯಾರಿಗೆ ಗೊತ್ತು? ಈಗ ನಮಗೆ ಗೊತ್ತಿರುತ್ತಾ ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಭಾವನೆಗಳು ಹುಟ್ಟುತ್ತೆ ಅಂತ, ಅಥವಾ ನಿಮ್ಮಲ್ಲಿ ಏನೆಲ್ಲ ಕಲೆ ಅಡಗಿದೆ ಅಂತ ನನಗೆ ಗೊತ್ತಾ? ಖಂಡಿತ ಗೊತ್ತಿಲ್ಲ. ಮೊದಲು ನಮ್ಮಲ್ಲಿರುವಂತಹ ಕಲೆಯನ್ನು ನಾವು ಗುರುತಿಸ್ಕೊಳ್ಬೇಕು. ಆಗ ಪೋಷಕರಿಗೆ ನೀವು ಮಾಹಿತಿಯನ್ನು ಕೊಟ್ಟರೆ, ಅಂದರೆ ನನಗೆ ಇದರಲ್ಲಿ ಆಸಕ್ತಿ ಇದೆ ಅಂತ ನೀವು ಹೇಳಿಕೊಂಡ್ರೆ ತಾನೇ ಪೋಷಕರಿಗೆ ಗೊತ್ತಾಗೋದು. ಒಂದು ವೇಳೆ ಆಕಸ್ಮಿಕವಾಗಿ ಸಂದರ್ಭ ಬಂದಾಗ ನಿಮ್ಮ ತಂದೆ ತಾಯಿಗಳು ಗುರುತಿಸ್ತಾರೆ, ಮತ್ತು ಗುರುಗಳು ಕೂಡ ಗುರುತಿಸ್ತಾರೆ ನಿಮ್ಮ ಪ್ರತಿಭೆಯನ್ನು. ಈಗ ನಮ್ಮ ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರತಿ ತಿಂಗಳ 3ನೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸ್ಫೂರ್ತಿ ಎನ್ನುವಂತಹ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಸ್ಫೂರ್ತಿ ಅಂದರೆ ಏನು? ಪ್ರೇರಣೆ. ಪ್ರತಿ 3ನೇ ಭಾನುವಾರ ನಮ್ಮ ಆಕಾಶವಾಣಿಯಲ್ಲಿ ಒಬ್ಬ ಪ್ರತಿಭೆ ಹಾಜರಾಗ್ತಾನೆ. ಅವನು ನಿಮಗೆ ತನಗೆ ಗೊತ್ತಿರುವಂತಹ ಎಲ್ಲ ಜ್ಞಾನವನ್ನು ವಿವರಿಸ್ತಾನೆ. ಅಂದರೆ ಅವನಲ್ಲಿ ಆ ಕಲೆ ಇದೆ ಅಂತ ತಾನೇ. ಹಾಗಾಗಿ ಅವನು ಏನೆಲ್ಲ ಕಲ್ತಿದ್ದಾನೆ ಅದನ್ನು ನೋಡಿ ನೀವು ಸ್ಫೂರ್ತಿಗೊಂಡು ನೀವು ಕೂಡ ನಮ್ಮ ಆಕಾಶವಾಣಿಗೆ ಬಂದು ಕಾರ್ಯಕ್ರಮಗಳನ್ನು ಕೊಡಬಹುದು. ನಿಮಗೆ ಹಾಡುಗಳು ಗೊತ್ತಿರಬಹುದು, ಕತೆ ಹೇಳೋದು ಗೊತ್ತಿರಬಹುದು, ಅಥವಾ ಭಾಷಣದಲ್ಲೂ ಕೂಡ ನೀವು ಹೆಸರು ಮಾಡಿರಬಹುದು, ಅಥವಾ ಈಗ ಉತ್ತಮ ಮಾತನಾಡುವ ಶೈಲಿ ಕೂಡ ಒಂದು ಕಲೆನೇ. ನಾವು ಭಾಷಣ ಮಾಡುವಾಗ ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಮೊದಲು ಬರವಣಿಗೆಯಲ್ಲಿ ತಗೊಳ್ತೀವಿ. ಮತ್ತು ಕೆಲವು ಮಕ್ಕಳು ಒಂದು ವಿಷಯವನ್ನು ಕೊಟ್ಟರೆ, ಈಗ ನಿಮ್ಮ ಶಾಲೆಯಲ್ಲಿ ಹೇಳ್ತಾರಲ್ವ, ಪಿಕ್ ಆ್ಯಂಡ್ ಸ್ಪೀಕ್ ಅಂತ ಕೊಡ್ತಾರೆ. ಆಗ ನೀವು ತಯಾರಿ ಮಾಡ್ಕೊಳ್ಳೋದಕ್ಕೆ 1 ನಿಮಿಷ ಟೈಮ್ ಕೊಡ್ತಾರೆ. ಆಗ ನೀವು ಎಷ್ಟು ಬರುತ್ತೋ ಅಷ್ಟು ಹೇಳ್ತೀರಾ. ಈಗ ನಿಮಗೆ ಎಷ್ಟು ಸಮಯ ಇರುತ್ತೆ ಅಲ್ವಾ? ನೀವು ಮೊಬೈಲನ್ನು ಬಳಸಬಾರ್ದು ಮತ್ತು ಟಿ ವಿಯನ್ನು ನೋಡಬಾರ್ದು. ಆದರೆ ಒಳ್ಳೆಯ ವಿಷಯಗಳಿಗಾಗಿ ಬಳಸ್ಕೊಳ್ಳೋದಕ್ಕೆ ಪೋಷಕರ ಅನುಮತಿಯ ಮೇರೆಗೆ ನೀವು ಆ ಉಪಕರಣಗಳನ್ನು ನೀವು ಬಳಸಬಹುದು ಅಲ್ವಾ? ನಿಮಗೆ ಬರವಣಿಗೆಯಲ್ಲಿ ಆಸಕ್ತಿ ಇರಬಹುದು, ಕತೆ, ಕವನ, ಚುಟುಕ ಇವುಗಳನ್ನೆಲ್ಲ ನೀವು ಬರೀಬಹುದು. ಎಷ್ಟೊಂದು ವಿಷಯಗಳಿದೆಯಪ್ಪ. ನೀವು ಶಾಲೆಗೆ ಹೋಗ್ತಾ ಇರ್ತೀರಾ, ಒಂದು ನಾಯಿ ಮರಿ ಪುಟ್ಟ ಪುಟ್ಟ ತನ್ನ ಮರಿಗಳ ಜೊತೆ ಓಡ್ತಾ ಇರುತ್ತೆ. ಅದನ್ನು ನೋಡಿದ್ರೇ ನಿಮ್ಮ ಮನಸ್ಸಲ್ಲಿ ಏನೇನೋ ಭಾವನೆಗಳು ಹುಟ್ಟುತ್ತೆ. ಏನಂತ ಅಂದರೆ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಈಗ ನೀವೇ ಯೋಚನೆ ಮಾಡಿ, ಅದಕ್ಕೊಂದು ಕಥೆಯನ್ನು ನೀವು ಬರೀರಿ. ಅಮ್ಮ ಮತ್ತು ಮಕ್ಕಳು, ಅಮ್ಮ ಮಕ್ಕಳು ನೋಡಿ ಎಷ್ಟು ಮುದ್ದಾಗಿದೆ, ಕ್ಯೂಟಾಗಿದೆ ಅಂತ ನೀವು ಮಾತಾಡ್ಕೋತೀರ. ಅದನ್ನು ನೀವು ಬರವಣಿಗೆಯಲ್ಲಿ ಬರೆದ್ರೆ ಒಂದು ಕಥೆ ರೆಡಿ ಆಗುತ್ತೆ. ಅಂದರೆ ಬರೀ ಅದು ಹೋಗ್ತಾ ಇತ್ತು ಅನ್ನೋದು ಮಾತ್ರ ಅಲ್ಲ, ಅದಕ್ಕೆ ನೀವು ಕೆಲವೊಂದು ಸಂಗತಿಗಳನ್ನು ನೀವು ಸೇರಿಸಿ ಬರೀಬೇಕು. ಕಲ್ಪನೆ ಅಂದರೆ ಗೊತ್ತಲ್ಲ, ಒಂದು ಕತೆ ಹೀಗಿದ್ದರೆ ಏನಾಗಬಹುದು, ಹೀಗೆ ಬರೆದ್ರೆ ಏನಾಗಬಹುದು ಅಂತ ನೀವು ಕಲ್ಪನೆಯಲ್ಲಿ ಕಥೆಗಳನ್ನು ಬರೀಬಹುದು. ಅಥವಾ ನೈಜ ಅಂದರೆ
ಫ್ಯಾಕ್ಟ್ ಅಂತ ಹೇಳ್ತಾರಲ್ಲ, ಈಗ ನಿಜವಾದ ಘಟನೆಗಳನ್ನು ಆಧರಿಸಿ ಕೂಡ ನೀವು ಕಥೆಗಳನ್ನು ಬರೀಬಹುದು. ಏನಪ್ಪ ಪ್ರತಿಭೆ ಇದೆ ಅಂತ ಹೇಳಿಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ನಾವು ಕೂಡ ಆಕಾಶವಾಣಿಗೆ ಹೋಗಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಲ್ವಾ? ಆಯಿತು, ಈಗ ನಮ್ಮ ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಒಂದು ಪ್ರತಿಭೆ ಬಂದಿದೆ. ನಿನ್ನ ಹೆಸರೇನು ಪುಟ್ಟ? ನನ್ನ ಹೆಸರು ಶ್ರೀವರ್ಧನ್ KS. ಏನು ಓದ್ತಾ ಇದೆಯಾ ನೀನು? ನಾನು 7th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಯಾವ ಶಾಲೆಯಲ್ಲಿ? ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆ, ಮಡಿಕೇರಿ. ಮಡಿಕೇರಿಯಲ್ಲಿ. ನೀನು ಶಾಲೆಯ ವ್ಯಾಸಂಗದ ಜೊತೆಗೆ ಏನೆಲ್ಲ ಹವ್ಯಾಸಗಳನ್ನು ನೀನು ಮೈಗೂಡಿಸ್ಕೊಂಡಿದ್ಯಾ? ಡ್ರಾಯಿಂಗ್, ಸಿಂಗಿಂಗ್, ಡ್ಯಾನ್ಸ್. ಏನು ಡ್ಯಾನ್ಸು? ಭರತನಾಟ್ಯ. ಭರತನಾಟ್ಯ. ಚಿತ್ರಕಲೆ ಕೂಡ ಬರೀತೀನಿ ಅಂತ ಹೇಳಿದೆ. ಏನು ಚಿತ್ರಗಳು ಆಸೆ ನಿನಗೆ? ಪ್ರಾಣಿ ಪಕ್ಷಿ ಆ ಥರ, ಮತ್ತೆ ಕಾರ್ಟೂನ್ಸ್ ಆ ಥರ ಎಲ್ಲ ಡ್ರಾ ಮಾಡ್ತೀನಿ. ನೀನು ಸ್ಪರ್ಧೆಗಳಲ್ಲಿ ಎಲ್ಲಾದರೂ ಭಾಗವಹಿಸಿದ್ಯಾ? ಇಲ್ಲ. ಯಾಕೆ? ಟೈಮ್ ಸಿಕ್ಕಲ್ಲ ಅಷ್ಟು. ಟೈಮ್ ಸಿಕ್ಕಲ್ಲ. ಮತ್ತೆ ಹೇಗೆ ನೀನು ಅಭ್ಯಾಸ ಮಾಡೋದು? ಮನೇಲಿ ಸುಮ್ಮನೆ ಫ್ರೀ ಟೈಮ್ಸ್ ಇದ್ದಾಗ ಸ್ವಲ್ಪ ಮೊಬೈಲ್ ಎಲ್ಲ ನೋಡಿಕೊಂಡು ಅದರಲ್ಲಿ ಚೆನ್ನಾಗಿದ್ದರೆ ಅದಿಷ್ಟ ಆದರೆ ಅದನ್ನು ಡ್ರಾಯಿಂಗ್ ಮಾಡ್ತೀನಿ. ಈಗ ನೀನೇನು ಹೇಳಿದೆ? ನಂಗೆ ಟೈಮ್ ಸಿಗಲ್ಲ ಅಂತ ಹೇಳಿದೆ. ಈಗ ಮನೇಲಿ ಫ್ರೀ ಟೈಮ್ ಸಿಗುತ್ತೆ ಅಂತ ಹೇಳಿದೆ. ಯಾವುದು ನಿಜ? ಹೊರಗಡೆ ಹೋಗೋಕ್ಕೆ ಆ ದಿನಕ್ಕೆ ಸರಿಯಾದ ಸಮಯ ಸಿಗಲ್ಲ. ನಾಳೆ ಕಾಂಪಿಟೇಷನ್ ಇದ್ದರೆ ನಾಳೆ ಡ್ಯಾನ್ಸ್ ಕ್ಲಾಸ್ ಇರ್ಬೋದು, ಸಂಗೀತ ಕ್ಲಾಸ್ ಇರ್ಬೋದು, ಆ ಥರ ಇರ್ತದೆ. ಸೊ ಮನೇಲಿ ಆ ಥರ ಅಲ್ಲ, ಸ್ವಲ್ಪ ಎಲ್ಲಾದರೂ ಅಡ್ಜಸ್ಟ್ ಮಾಡಿಕೊಂಡು ಡ್ರಾ ಮಾಡ್ಬೋದು. ಇನ್ನೊಂದು ಹವ್ಯಾಸ ಇದೆ ಅಂತ ಹೇಳಿದೆ. ಯಾವುದು? ಸಂಗೀತ. ಸಂಗೀತ. ಏನು ಸಂಗೀತ ಶಾಲೆಗೆ ಹೋಗ್ತೀಯಾ ನೀನು? ಯಾವುದನ್ನ ಕಲಿತಾ ಇದೆಯಾ? ಕರ್ನಾಟಿಕ್ ಮ್ಯೂಸಿಕ್. ನಿಮ್ಮ ಗುರುಗಳ ಹೆಸರೇನು? ಮೇಘಾ ಭಟ್. ಮೇಘಾ ಭಟ್. ಈಗ ಎಲ್ಲಿವರೆಗೆ ನೀನು ಕಲ್ತಿದ್ದೀಯಾ? ಈಗ ನಾನು ಸಂಚಾರಿ ಗೀತೆ 2nd 1 ಈಗ ಒಂದು ಹಾಡನ್ನು ಹಾಡಬಹುದಾ? ನಾನೊಂದು ದೇವ್ರ ನಾಮ ಹಾಡ್ತೀನಿ. ಗಜಾನನ ಹೇ ಶುಭಾನನ ಗೌರಿ ನಂದನ ಗಜವದನ ಮೂಷಿಕ ವಾಹನ ಗಜಾನನ ಮೋದಕ ಹಸ್ತ ಗಜಾನನ ಪಶುಪತಿ ತನಯ ಗಜಾನನ ಪರಮದಯಾಳ ಗಜವದನ ಪರಮ ನಿರಂಜನ ಗಜಾನನ ಭಕ್ತಜನ ಪ್ರಿಯ ಗಜಾನನ. ದೇವರ ನಾಮವನ್ನು ಹಾಡಿದೆ. ಈಗ ಮಾತುಕತೆ ಏನಪ್ಪ ಅಂದರೆ, ನಿಮ್ಮ ಶಾಲೆಯಲ್ಲಿ ಯಾವೆಲ್ಲ ಸಬ್ಜೆಕ್ಟ್ಸ್ಗಳು ನಿನಗೆ ಹೇಳ್ಕೊಡ್ತಾರೆ? ಹಿಸ್ಟ್ರಿ, ಜಾಗ್ರಫಿ, ಮ್ಯಾಥ್, ಅರ್ಥಮೆಟಿಕ್ ಆಲ್ಜಿಬ್ರಾ, ಜಾಮೆಟ್ರಿ, ಇಂಗ್ಲಿಷ್, ಕನ್ನಡ, ಹಿಂದಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, PE, ಕಂಪ್ಯೂಟರ್, ಡ್ರಾಯಿಂಗ್, SCPW, ಸಂಸ್ಕೃತ. ಇಷ್ಟು ಸಬ್ಜೆಕ್ಟ್ಸ್ಗಳು ನಿನಗೆ ಇದೆ. ನೀನು ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ಯೋಚನೆಯನ್ನು ಮಾಡ್ತೀಯಾ? ಕೆಮಿಸ್ಟ್ರಿ. ಕೆಮಿಸ್ಟ್ರಿ. ಅದರಲ್ಲಿ ಏನು, ಯಾಕೆ ನಿನಗೆ ಅದಿಷ್ಟ? ಅದೊಂಥರ ಹೊಸ, ಹೇಗೆ ಇನ್ವೆಂಟ್ ಮಾಡ್ಬೋದು, ಹೊಸದನ್ನು ಹೇಗೆ ಕಳೆ ಎತ್ಕೊಳ್ಬೋದು, ಹಾಗೆ ಎಲಿಮೆಂಟ್ಸ್ ಒಳಗೆ ಏನಿರ್ತದೆ, ಅದರ ಒಂದು ಬಾಕ್ಸ್ ಇದ್ದರೆ ಅದರೊಳಗೆ ಏನೆಲ್ಲ ಎಲಿಮೆಂಟ್ಸ್ ಇರ್ತದೆ, ಆಟಮ್, ಮಾಲಿಕ್ಯೂಲ್, ಆ ಥರದ್ದೆಲ್ಲ ಅದೆಲ್ಲ ಇಷ್ಟ ಆಗ್ತದೆ. ಏನಾದರೂ ನೀನು ಹೊಸದಾಗಿ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ಮೂಡಿದೆಯಾ? ಕೆಲವೊಂದ್ಸಲಿ ಯೋಚನೆ ಬಂದಿದೆ. ಮುಂದೆ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ಯಲ್ವಾ? ಮತ್ತೆ ಇನ್ಯಾವ ಸಬ್ಜೆಕ್ಟ್ ನಿನಗೆ ತುಂಬ ಆಪ್ತವಾಗಿ ಇಷ್ಟ ಆಗುವಂಥದ್ದು? ಇನ್ನೊಂದು ಮ್ಯಾಥ್ಸ್. ಮ್ಯಾಥ್ಸ್. ಗಣಿತ ತುಂಬ ಕಷ್ಟ ಅಂತ ಹೇಳ್ತಾರೆ ನಿನ್ನ ಸ್ನೇಹಿತರು. ಕೆಲವರು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಅದು ಫಾರ್ಮುಲಾಸ್ ಎಲ್ಲ ನೆನಪಿಟ್ಕೊಂಡ್ರೆ ಅದು ತುಂಬ ಈಸಿ. ಹಾಗೆ ಅದು ಗಣಿತ ಅಂದರೆ ಕಷ್ಟ ಅಂತ ಏನಲ್ಲ, ಅದು ಸುಲಭ ಇದೆ. ಅದು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಡಿಪೆಂಡ್ ಆಗ್ತದೆ. ಈಗ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಇರೋದವರು. ಹೇಗೆ ಅರ್ಥ ಮಾಡ್ಕೋತೀಯ ನೀನು? ನಾನು ಒಂದು ಫಾರ್ಮುಲಾನಿದ್ರೆ ಅದನ್ನ ಬೇರೆ ಬೇರೆ ನಂಬರ್ಸ್ ಒಟ್ಟಿಗೆ ಆ ಫಾರ್ಮುಲಾನ ಮಾಡಿ, ಆ ಫಾರ್ಮುಲಾ ಈ ತರ ಇದೆ ಅಂತ ನನಗೆ ಆವಾಗ ಗೊತ್ತಾಗ್ತದೆ. ಬೇರೆ ಬೇರೆ ನಂಬರ್ಸ್ ಅಲ್ಲಿ ಮಾಡಿದಾಗ ಅದು ಒಂಥರ ವಿಲ್ ಗೆಟ್ ದ ಡಿಫ್ರೆಂಟ್ ರಿಸಲ್ಟ್. ಆವಾಗ ಆ ಮೆಥಡ್ ನನಗೆ ಸುಲಭ ಅನಿಸ್ತದೆ, ಅದು ಗೊತ್ತಾಗ್ತದೆ ಮೆಥಡ್. ಹಾಗಾಗಿ ನನಗೆ ಅದು ಅರ್ಥ ಆಗ್ತದೆ. ಈಗ ನಿನ್ನ ಸ್ನೇಹಿತರು ಆಕಾಶವಾಣಿನ
ಅಂದರೆ ನಿನ್ನ ಕಾರ್ಯಕ್ರಮವನ್ನು, ನಿನ್ನ ಮಾತನ್ನು ಕೇಳ್ತಾ ಇದ್ದಾರೆ, ಅವರಿಗೆ ನೀನು ಒಂದು ಸಲಹೆಯನ್ನು ಕೊಟ್ಟಿದ್ದೀಯ ನಿನ್ನ ಅನುಭವದಲ್ಲಿ. ಮತ್ತು ಇದಕ್ಕೆಲ್ಲ ಯಾರು ಸಹಾಯ ಮಾಡ್ತಾರೆ? ನೀನು ಸಂಗೀತ ಶಾಲೆಗೆ ಹೋಗ್ತೀಯಾ, ನೃತ್ಯ ಕಲಿತಾ ಇದೆಯಾ, ಮತ್ತು ಚಿತ್ರಕಲೆನೂ ಕೂಡ ನೀನು ಅಭ್ಯಾಸ ಮಾಡ್ತಾ ಇದೆಯಾ? ಯಾರು ಪ್ರೋತ್ಸಾಹ ಕೊಟ್ಟಿದ್ದು ನಿನಗೆ? ಇಡೀ ಫ್ಯಾಮಿಲಿ. ಯಾರ್ಯಾರಿದ್ದಾರೆ ನಿಮ್ಮ ಕುಟುಂಬದಲ್ಲಿ? ಅಜ್ಜ, ಅಜ್ಜಿ, ಅತ್ತೆ, ಅಪ್ಪ, ಅಮ್ಮ, ನಾನು. ಹೆಚ್ಚು ನೀನು ಪ್ರೀತಿ ಮಾಡೋರು ಯಾರು, ಅಥವಾ ನೀನು ಯಾರನ್ನ ಹೆಚ್ಚು ಇಷ್ಟಪಡ್ತೀಯಾ? ಎಲ್ಲನ್ನ. ನಮ್ಮ ಶ್ರೀವರ್ಧನ್ನು ಎಲ್ಲಾದ್ರಲ್ಲೂ ಫಸ್ಟ್ ಬರಬೇಕು ಅಂತ ಹೇಳೋರು ಯಾರಾದರೂ ಒಬ್ಬರು ಇರಬೇಕಲ್ಲ? ಅಜ್ಜಿ. ಅಜ್ಜಿಯ ಯಾವ ಗುಣ ಇಷ್ಟ ನಿನಗೆ? ಅವರು ಬೈದ್ರು, ಆಮೇಲೆ ಸ್ವಲ್ಪ ಅವರೇ ಸಮಾಧಾನ ಮಾಡ್ತಾರೆ, ಆಗ ಅವ್ರು ಹೇಳ್ಕೊಡ್ತಾರೆ ಹೊಸ ಹೊಸ ವಿಷಯನ. ಅದರಲ್ಲಿ ಯಾಕೆ ಬೈತಾರೆ? ಕೆಲವೊಂದ್ಸಲಿ ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಆದ್ರೆ, ಏನಾದ್ರು ಕೆಲಸ ಮಾಡಿಲ್ಲ ಅಂದ್ರೆ, ಆ ಥರ. ಮಾರ್ಕ್ಸ್ ಕಡಿಮೆ ಯಾಕೆ ಬರುತ್ತಪ್ಪ? ಕೆಲವೊಂದು ಕ್ವಶನ್ ನನಗೆ ಗೊತ್ತಿಲ್ಲ, ಅದಕ್ಕೆ. ಈಗ ನೀನು ಎಲ್ಲ ಸಬ್ಜೆಕ್ಟ್ಸನ್ನು ಆಯಾಯ ದಿನಗಳಲ್ಲಿ ಓದ್ತೀಯ, ಮನೆಗೆ ಬಂದು ನೀನು ಅಭ್ಯಾಸವನ್ನು ಮಾಡ್ತೀಯ ಅಲ್ವಾ? ಈಗ ಅಭ್ಯಾಸವನ್ನು ಮಾಡುವಾಗ ಕಡಿಮೆ ಅಂಕಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಅಭ್ಯಾಸ ಮಾಡಿದ್ರೆ ಹೆಚ್ಚು ಅಂಕಗಳು ಬರುತ್ತೆ ಅನ್ನೋದು ಒಂದು ಅನುಭವ, ನಿನಗಿಂತ ಸೀನಿಯರ್ಸ್ ಎಲ್ಲ ಹೇಳೋವಂಥದ್ದು. ಈಗ ನೀನು ಬೇರೆ ಕಡೆ ಗಮನವನ್ನು ಕೊಟ್ಟರೆ, ನೀನು ಈ ಶಾಲೆಯ ಪಠ್ಯಗಳಲ್ಲಿ ಗಮನ ಕಡಿಮೆ ಅಂತ ಹೇಳ್ತೀಯಾ? ಇಲ್ಲ, ನೀನು ಅಭ್ಯಾಸ ಮಾಡ್ತೀಯ. ಹೇಗೆ ಸಮಯವನ್ನು ಹೊಂದಿಸ್ಕೊಳ್ತೀಯ ನೀನು? ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಒಟ್ಟು ಎಷ್ಟು ಸಬ್ಜೆಕ್ಟ್ಸು ನೀನು ಸ್ಟಡಿ ಮಾಡ್ತಾ ಇರೋದು? 11 + 5 16 ಸಬ್ಜೆಕ್ಟ್ಸ್ನ ನೀನು ಓದ್ತಾ ಇದೆಯಾ ಅಂದಾಗ, ಈ ಬೇರೆ ಹವ್ಯಾಸಗಳಿಗೆ ಮನಸ್ಸನ್ನು ಹೇಗೆ ಕೊಡ್ತೀಯಾ? ಸಮಯವನ್ನು ಹೇಗೆ ಹೊಂದಿಸ್ಕೊಳ್ತೀಯಾ? ಎಷ್ಟು ಗಂಟೆಗೆ ನೀನು ಎದ್ದೇಳೋದು, ಮಲಗೋದು ಎಷ್ಟು ಗಂಟೆಗೆ? ಎದ್ದೇಳೋದು 7 o'clock ಆಗ್ತದೆ, ಮಲಗೋದು 10 ಆ ಥರ ಆಗ್ತದೆ. ಓದಕ್ಕೆ 6 ನಂತರ ಕೂತೀನಿ. 6 ನಂತರ ಕೂತ್ರೆ ಅಲ್ಲಿ ತನಕ ಮಾತ್ರ, ಅಂದ್ರೆ ಮಲ್ಗೋ ತನಕ, ಊಟ ಮಾಡೋ ತನಕ. ಆಮೇಲೆ ಅದರಲ್ಲಿ ಫ್ರೀ ಟೈಮ್ಸ್ ಇರ್ತದೆ, ಅಂದ್ರೆ ಊಟ ಮಾಡಿ ಸ್ವಲ್ಪ 5 ನಿಮಿಷ ಆದ್ಮೇಲೆ ಹಾಲು ಕುಡಿದು ಮಲ್ಕೊಳ್ಳೋದು. 5 ನಿಮಿಷದಲ್ಲಿ ಏನಾದ್ರು ಮಾಡೋದು, ಆ ಥರ. ಏನಾದರೂ ಒಂದು ಕೆಲಸ ಮಾಡ್ತೀಯಾ? ಅಂದರೆ ಏನು ಕೆಲಸ ಮಾಡ್ತೀಯಾ? ಅಮ್ಮನಿಗೆ ಸಹಾಯ ಮಾಡ್ತೀಯಾ, ಅಥವಾ ಅಜ್ಜಿ ತಾತನ ಜೊತೆ ಸಮಯ ಕಳೀತೀಯಾ, ಅಥವಾ ಅಮ್ಮ ಏನಾದ್ರೂ ನಿನಗೆ ವಿಶೇಷವಾಗಿ ಮಾತುಗಳನ್ನು ಹೇಳ್ಕೊಡ್ತಾರಾ? ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ, ಅಜ್ಜಿಯೊಟ್ಟಿಗೆ ಹಳ್ಳಿದೆಲ್ಲ ಮಾತಾಡ್ತಾ ಇರ್ತೀವಿ. ಏನು ಮಾತಾಡ್ತಿರ್ತೀರಪ್ಪ ಅಜ್ಜಿ ಜೊತೆ? ಅದು ಅವರ ಹವ್ಯಾಸ ಏನಿತ್ತು ಆ ಥರ. ಮತ್ತೆ ನಾನು ಸಣ್ಣ ವಯಸ್ಸಲ್ಲಿ ಅಂತ ಎಲ್ಲ ಗಲಾಟೆ ಮಾಡ್ತಿದ್ದೆ, ಆ ಥರ ಎಲ್ಲ. ನೀನೇನು ಗಲಾಟೆ ಮಾಡ್ತಿದ್ದೆ ಅಂತ ನಿಮ್ಮ ಅಜ್ಜಿ ನಿನಗೆ ನೆನಪಿಸ್ತಾರಾ? ಮತ್ತು ಅವರ ಒಂದು ಅನುಭವ ಹೇಳ್ತಾರೆ ಅಂತ ಹೇಳ್ದಲ್ಲ, ಏನು ಅನುಭವವನ್ನು ಹೇಳ್ತಾರೆ? ಅದೇ ಶಾಲೆಗೆ ಹೋಗಿದ್ದು, ಅವಾಗೆಲ್ಲ ಸ್ಲಿಪ್ಪರ್ಸ್ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತೆ ಅವಾಗ ಇವಾಗಿನ ಥರ ತುಂಬ ಸಬ್ಜೆಕ್ಟ್ಸ್ ಇರಲಿಲ್ಲ, ಸ್ವಲ್ಪನೇ ಇದ್ದಿದ್ದು, ಆ ಥರ ಎಲ್ಲ. ಮಗ್ಗಿ ಬಗ್ಗೆ ಏನು ಹೇಳ್ತಾ ಇರಲಿಲ್ವಾ? ನಿನಗೆ ಮಗ್ಗಿ ಗೊತ್ತಾ? ಟೇಬಲ್ಸ್, ಅದನ್ನು ಹೇಗೆ ಅಭ್ಯಾಸ ಮಾಡ್ತೀಯಾ? ಅದು ಹಾಗೆ ಓದ್ತಾ ಹೇಗೆ? ಈಗ 1 to 20 ಅಲ್ಲಿವರೆಗೆ ನೀನು ಟೇಬಲ್ಸ್ ಕಲಿಬೇಕು ಅಂತ ಶಾಲೆನಲ್ಲಿ ಹೇಳ್ಬಿಟ್ಟಿರ್ತಾರೆ. ಹೇಗೆ ಅಭ್ಯಾಸ ಮಾಡ್ತೀಯಾ ನೀನು ಕಲ್ತ್ಕೊಂಡಿದ್ಯಾ? ಅದನ್ನ ನೋಡ್ತೀನಿ, ಅದನ್ನ ವಾಪಸ್ ಒಂದ್ಸಲಿ ರಿಪೀಟ್ ಮಾಡಿಕೊಂಡು ಬುಕ್ ಮುಚ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಏನಂತ ಕೆಲಸ ಮಾಡಿ ಆಮೇಲೆ ಬಂದು ಬುಕ್ ಓಪನ್ ಮಾಡದೆ ಹೇಳ್ತೀನಿ. ಆಮೇಲೆ ಓಪನ್ ಮಾಡಿ ನೋಡಿದ್ರೆ ಕರೆಕ್ಟ್ ಇದ್ರೆ, ಕರೆಕ್ಟ್ ಇಲ್ಲ ಅಂದರೆ ಇನ್ನೂ ಸುಮಾರು ಸತಿ ಮಾಡ್ತಾ ಇರ್ತೀನಿ. ಹಾಗೆ ಈಗ ಓರಲ್ ಟೆಸ್ಟ್ ಅಂತ ಇರುತ್ತೆ ನಿಮಗೆ, ಅವಾಗ ಈಗ 17 ಫೈಝಾ ಅಂತ ಕೇಳ್ಬಿಡ್ತಾರೆ. ಈಗ ಅದನ್ನು ನೀನು ತಯಾರಿ ಮಾಡ್ಕೊಂಡಿರ್ಬೇಕಲ್ವಾ? ಹೇಗೆ ನೀನು ಪ್ರತಿದಿನ ಅದನ್ನು ಅಭ್ಯಾಸ ಮಾಡ್ತೀಯಾ? ಏನು ಕಲ್ತ್ಕೊಂಡಿದೀಯಾ ನೀನು? ಇಲ್ಲ, ವಾರಕ್ಕೊಂದ್ಸಲಿ ಆ ಥರ. ವಾರಕ್ಕೊಮ್ಮೆ ನೀನು ಅಭ್ಯಾಸ ಮಾಡ್ತೀಯಾ? 20ರವರೆಗೆ ನೀನು ಮಗ್ಗಿಯನ್ನು ಕಲ್ತ್ಕೊಂಡಿದೀಯ. ಮತ್ತು ನೀನು ಏನೋ ಬುಕ್ ಇಟ್ಕೊಂಡಿದ್ಯಾ, ಏನದು ಬುಕ್ಕು? ಅದು ರಾಮಾಯಣ, ಮಹಾಭಾರತ ಹಾಗೂ ಭಗವದ್ಗೀತೆಯನ್ನು ಹೇಗೆ ಚಿಕ್ಕ ಫಾರ್ಮಲ್ಲಿ ಬರೀ 4 ಲೈನ್ ಶ್ಲೋಕದಲ್ಲಿ ಹೇಗೆ ಹೇಳೋದು ಅಂತ. ನಿಂಗೆ ಶ್ಲೋಕ ಕೂಡ ಗೊತ್ತಾ? ಒಂದು ಶ್ಲೋಕ ಹೇಳು. ಪ್ರಥಮವಾಗಿ ನೀನು ಒಂದು ಶ್ಲೋಕದಿಂದ ಶುರು ಮಾಡು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಈಗ ರಾಮಾಯಣನು ಹೇಗೆ ಚಿಕ್ಕ ಫಾರ್ಮಲ್ಲಿ ಹೇಳೋದು ಅಂತ ಹೇಳ್ತೀನಿ. ಅದು ರಾಮ ತಪೋವನಾಭಿಕವನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿರ್ದಹನಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ದಿ ರಾಮಾಯಣಂ. ಈಗ ಮಹಾಭಾರತನ ಶ್ಲೋಕದಲ್ಲಿ ಹೇಳ್ತೀನಿ. ಅದು ಪಾಂಡವಧಾತ ರಾಷ್ಟ್ರ ಜನನಂ ಲಾಕ್ಷಾಗೃಹೇ ದಾಹನಂ ದ್ಯೂತಶ್ರೀಹರಣಂ ವನೇ ವಿತರಣಂ ಮತ್ಸ್ಯಾಲಯಾವರ್ಧನಂ ಲೀಲಾಗೋಗ್ರಹಣಂ ರಣೇ ವಿಹರಣಂ ಸಂಧಿಕ್ರಿಯಾಜುಂಬನಂ ಭೀಷ್ಮದ್ರೋಣಸುಯೋಧನಾದಿಮತನಂ ಏತದ್ದಿ ಮಹಾಭಾರತಂ. ಈಗ ಭಗವದ್ಗೀತೆಯನ್ನು ಹೇಳ್ತೀನಿ. ಅದು ದೇವಕಿ ದೇವಿ ಗರ್ಭಜನನಂ ಗೋಪಿ ಗೃಹೇ ವರ್ಧನಂ ಮಾಯಾಪೂತನಿ ಜೀವಿತಾಪಹರಣಂ ಗೋವರ್ಧನೋದ್ಧಾರಣಂ ಕಂಸಾಚೋದನ ಕೌರವಾದಿಹನನಂ ಕುಂತಿ ಸುತಾ ಪಾಲನಂ ಏತದ್ಭಾಗವನಂ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತಂ. ಅದರ ಅರ್ಥ ಗೊತ್ತಾ? ಅವುಗಳ ಅರ್ಥ ಇಲ್ಲ, ಗೊತ್ತಿಲ್ಲ. ತಿಳ್ಕೊಬೇಕಲ್ವಾ? ನೀನು ಹೇಗೆ ಅಭ್ಯಾಸ ಮಾಡ್ತೀಯಾ? ಇದನ್ನ ಮುಂಜಾನೆ ಜಪ ಎಲ್ಲ ಆದ್ಮೇಲೆ ವಾಪಸ್ ಪ್ರಾಕ್ಟೀಸ್ ಮಾಡ್ತೀನಿ. ಅಂದ್ರೆ ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀನಿ. ಬರೋದನ್ನ ಇಲ್ಲಾಂದ್ರೆ ಸ್ನಾನ ಮಾಡ್ತಾ ಅದನ್ನ ಅಭ್ಯಾಸ ಮಾಡ್ತೀನಿ. ಓಹೋ ಹೋ ಹೋ, ನೀನು ಅಭ್ಯಾಸಕ್ಕೆ ಸಮಯ ಇಲ್ಲ ಅಂತ ನೀನು ಹಾಗೆಲ್ಲ ಅಭ್ಯಾಸ ಮಾಡ್ತೀಯಾ? ಮತ್ತೆ ನೀನು ಶಾಲೆನಲ್ಲಿ ಸ್ನೇಹಿತರ ಜೊತೆ ಇರ್ತೀಯ. ಹೇಗೆ ನೀನು ಅವ್ರ ಜೊತೆ ನೀನು ಯಾವ ವಿಷಯಗಳನ್ನು ಹಂಚ್ಕೊಳ್ತೀಯ? ನಿನ್ನ ಸ್ನೇಹಿತರು ಏನು ನಿನಗೆ ಹೇಳ್ಕೊಡ್ತಾರೆ? ಈಗ ನಿನ್ನ ಪ್ರತಿಭೆಯನ್ನು ನೋಡಿ ಅವರು ಪ್ರೋತ್ಸಾಹ ಕೊಡ್ತಾರಾ ನಿನ್ನ ಫ್ರೆಂಡ್ಸು, ಅಥವಾ ಅವರು ನನಗೂ ಕಲಿಸ್ಕೊಡು ಅಂತ ಕೇಳ್ತಾರಾ? ಹೇಗೆ ನೀವು ಮಾತುಕತೆಯನ್ನು ಆಡ್ತೀರಿ ಶಾಲೆನಲ್ಲಿ? ಏನಾದರೂ ಹೊಸ ವಿಷಯ ಇದ್ರೆ ಅದನ್ನೆಲ್ಲ ಇಡ್ತೀವಿ. ಪಾಪ್ಯುಲರ್ ಆಗಿ ಏನೆಲ್ಲ ಆಯಿತು, ಮತ್ತೆ ಸ್ಟಡೀಸ್, ಎಕ್ಸಾಮ್ ಆ ಥರ ಬಗ್ಗೆ ಹೇಗೆ ಪ್ರಿಪರೇಷನ್ ಮಾಡಿಸ್ಕೊಳ್ಳೋದು, ಆ ಥರ ಎಲ್ಲ ನಾವು ಮಾಡ್ತೀವಿ. ಈಗ ಕಾಂಪಿಟೇಷನ್ಸ್ ಅಂತ ಇಡ್ತಾರೆ, ಅದಕ್ಕೆಲ್ಲ ನೀನು ಭಾಗಿಯಾಗ್ತೀಯಾ? ಯಾವುದಾದ್ರೂ ಒಂದು ಕಾಂಪಿಟೇಷನ್ಗೆ ಹೋಗಿದ್ದಿದೆಯಾ? ನಿನಗೆ ನೆನಪಿದೆಯಾ? ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ನಮಗೆ ಸ್ಕೂಲಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು. ಓ, ನಿನಗೆ ಅಭಿನಂದನೆಗಳು. ವಿಶೇಷವಾಗಿ ಯಾವ ಒಂದು ವಿಭಾಗ ಅದು ಸಂಗೀತದಲ್ಲಿ? ಅದೇ ಯಾವಾಗಲೂ ಮ್ಯೂಸಿಕ್ ಕಾಂಪಿಟೇಷನ್ಸ್ ಇರ್ತದೆ ಅಲ್ಲ, ಈಗ ಮ್ಯೂಸಿಕ್ ಕಾಂಪಿಟೇಷನ್ ಅಂತ ಇಟ್ಟಿದ್ರು. ಯಾವ ಹಾಡನ್ನ ನೀನು ಹಾಡದೆ? ಅದು ಫೋಕ್ ಸಾಂಗ್. ಈಗ ಹಾಡ್ಬೋದಾ ಅದನ್ನ? 2 ಲೈನ್ ನೆನಪಿರೋದು. ಹೇಳು ನೋಡೋಣ. ಅಂದ ಸಿರಿ ಗಂಧದೊಲವೇ ಪರಿಮಳದ ಕೆಂದವರಿ ಗುಳದವನಾವೇ ಪರಿಮಳದ ಕೆಂದವರಿ ಗುಳದವನಾವೇ ಕೆಂದವರಿ ಗುಳದಂತಾದಿರಾರರ್ಜುನರಾಯ ಇನ್ನೊಂದು ರಾಗನಲಿಯೋ ಇನ್ನೊಂದು ರಾಗನಲಿಯೋ. ತುಂಬ ಚೆನ್ನಾಗಿ ಹೇಳಿದೆಯಾ. ಅದಕ್ಕೆ ನಿನಗೆ ಪ್ರಥಮ ಬಹುಮಾನ ಬಂದಿರತಕ್ಕಂಥದ್ದು. ಮತ್ತು ಈಗ ನೀನು ಮನೆಯಲ್ಲಿ ನಾನು ಅಜ್ಜಿ ತಾತನ ಜೊತೆ ನಾನು ಕಾಲ ಕಳಿತೀನಿ ಅಂತ ಹೇಳಿದೆ. ಈಗ ಎಷ್ಟೋ ಮನೆಗಳಲ್ಲಿ ಅಜ್ಜಿ ತಾತ ಇಲ್ಲ. ಯಾಕೆ ಇಲ್ಲ ಅಂತ ನೀನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೀಯಾ? ಇಲ್ಲ, ಅವ್ರನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಕೆಲವರು ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಅದು ಒಳ್ಳೆಯ ಒಂದು ಅಭ್ಯಾಸನ? ಅದು ಏನು ಹೇಳಕ್ಕೆ ಇಷ್ಟಪಡ್ತೀಯ? ಅದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು? ಅಜ್ಜಿ ತಾತನ ಕಳಿಸ್ಬಾರ್ದು. ಅವ್ರು ನಮಗೆ ತುಂಬ ವಾತ್ಸಲ್ಯ ಪ್ರೀತಿ ಎಲ್ಲ ಕೊಡ್ತಾರೆ. ಅವರು ಹಳೆ ವಸ್ತು, ನಾವು ಪ್ರಾಚೀನದಲ್ಲಿ ಹೇಗಿದ್ವಿ, ಹೇಗೆ ಪ್ರಿಪ್ರೇಷನ್ ಮಾಡಿಸ್ಕೋಬೋದು, ಅದರೆಲ್ಲ ಹೇಳ್ಕೊಡ್ತಾರೆ. ಅಂದರೆ ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ತೀಯ. ಪ್ರೀತಿ ತೋರಿಸಿದವ್ರನ್ನ ನಾವು ಯಾವತ್ತೂ ಕೂಡ ನಾವು ಮರೀಬಾರದು ಅಂತ ನಿನ್ನ ಮನೋಭಾವನೆ ಅಲ್ವಾ? ಇದು ನೀನು ಕಿವಿ ಮಾತು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿನಗೇನಿಷ್ಟ ಬದುಕಿನಲ್ಲಿ? ಏನಿಷ್ಟ? ಈಗ ನಿನಗೆ ಎಷ್ಟು ವರ್ಷ ಹೇಳು? 12 ಇಯರ್ಸು. ನೀನು ತುಂಬ ಇಷ್ಟಪಡೋ ಅಂಥದ್ದು ಏನಿದೆ ಜಗತ್ತಿನಲ್ಲಿ? ನನ್ನ ನೇಬರ್, ಅವರ ಅಕ್ಕ
ಮಾನಸ ಅಂತ ಅವ್ರ ಹೆಸರು. ಯಾಕೆ ಇಷ್ಟ ನಿನಗೆ? ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ಆಟ ಆಡಿಸ್ತಾರೆ, ಮತ್ತೆ ಹಾಗೆ ಬೇರೆ ಬೇರೆ ವಸ್ತುಗಳೆಲ್ಲ ಹೇಳ್ಕೊಡ್ತಾರೆ. ಅಂದರೆ ಅಜ್ಜಿ ತಾತ ಅಲ್ಲದೇನೆ, ಅಮ್ಮ ಅಪ್ಪ ಅಲ್ಲದೇನೆ ಅತ್ತೇನೂ ಕೂಡ ಇದ್ದಾರೆ ಅಂತ ಹೇಳಿದೆ. ಅವರನ್ನೆಲ್ಲ ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಮಾನಸ ಅನ್ನೋರು ನಿನಗೆ ತುಂಬ ಪ್ರೀತಿಯನ್ನು ತೋರಿಸ್ತಾರೆ, ಎಲ್ಲವನ್ನು ಕಲಿಸ್ತಾರೆ. ಅಂದರೆ ನಾವು ನೆರೆಹೊರೆಯವ್ರ ಜೊತೆ ನಾವು ಚೆನ್ನಾಗಿರಬೇಕು ಅಂತ ಕೂಡ ಇದರಿಂದ ತಿಳ್ಕೊಬಹುದಲ್ವಾ. ಕೆಲವರು ಹೆಚ್ಚು ಮಾತಾಡಲ್ಲ, ಮಾತಾಡದೇ ಇರೋ ಹಾಗೆ ಹೇಗಿರೋಕ್ಕೆ ಸಾಧ್ಯ? ಅದರಿಂದ ಏನು ಪ್ರಯೋಜನ? ನಾವು ಮೌನವಾಗಿದ್ದರೆ ಏನು ಪ್ರಯೋಜನ? ಮಾತಾಡಿದ್ರೆ ಏನು ಪ್ರಯೋಜನ? ಮಾತಾಡಿದ್ರೆ ನಮ್ಮ ಭಾವನೆಗಳನ್ನ ಶೇರ್ ಮಾಡ್ಕೋಬಹುದು, ಆಮೇಲೆ ಹ್ಯಾಪಿನೆಸ್ ಎಲ್ಲ ಇರ್ತದೆ, ದುಃಖನ ಶೇರ್ ಮಾಡ್ಕೋಬಹುದು, ಹೊಸ ಹೊಸ ವಿಷಯನ ತಿಳ್ಕೊಬಹುದು. ಮಾತಾಡದೆ ಇದ್ರೆ ಒಂಥರ ಲೋನ್ಲಿ ಆಗಿ ಫೀಲ್ ಆಗ್ತದೆ, ಹತ್ರ ಬರಲ್ಲ, ನಾವು ಒಬ್ರೇ ಇರ್ತೀವಿ ಆ ಥರ. ಮಾನಸ ಅವ್ರನ್ನ ಏನಂತ ಕರಿತೀಯ ನೀನು? ಮಾನಸಕ್ಕ. ಅವರು ಕೂಡ ನಿನ್ನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಅವ್ರಿಗೆ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಅಕ್ಕ, ನಾನು ರೇಡಿಯೋದಲ್ಲಿ ಬಂದಿದ್ದೀನಿ, ಎಷ್ಟು ಖುಷಿ ಆಗ್ತಿದೆ. ಅಂದ್ರೆ ಇದಕ್ಕೆಲ್ಲ ನೀವು ಕೂಡ ಕಾರಣ ಅಂತ ಹೇಳ್ತಾ ಇದೀಯ ಅಲ್ವಾ. ಮತ್ತೆ ಅದನ್ನ ಬಿಟ್ಟು ಪಠ್ಯೇತರ ಅಂತಂದ್ರೆ ಈ ಪಾಠಗಳನ್ನ ಏನು ಕಲಿತೀಯ ಅದನ್ನ ಬಿಟ್ಟು ಈಗ ಒಂದು ಸಬ್ಜೆಕ್ಟ್ ಹೇಳಿದೆ ನೀನು, PE ಅಂತ, ಅದ್ರ ಬಗ್ಗೆ ಹೇಳು. ನಾನು ಅದ್ರ ಕಡೆ ಜಾಸ್ತಿ. ಏನು PE ಅಂದ್ರೆ? ಪಿ ಅಂದರೆ ಫಿಸಿಕಲ್ ಎಜುಕೇಷನ್, ಅಂದರೆ ನಮ್ಮ ದೈಹಿಕ ಶಿಕ್ಷಣ. ಅದರಲ್ಲಿ ಆಟಗಳನ್ನು ಹೇಗೆ ಆಡಬೇಕು, ಅದರ ರೂಲ್ಸ್ ಅದೆಲ್ಲ ಹೇಳ್ಕೊಡ್ತಾರೆ. ಹಾಗೆ ಲೈಫ್ನ ಹೇಗೆ ಲೀಡ್ ಮಾಡಬೇಕು, ಒಳ್ಳೆ ಹೆಲ್ತ್ ಹೇಗೆ ಮೇಂಟೈನ್ ಮಾಡಬೇಕು, ಆ ಥರ ಎಲ್ಲ. ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಅಲ್ವಾ. ಅದ್ರ ಬಗ್ಗೆನೂ ಕೂಡ ನಿನಗೆ ಗಮನ ಇದೆ. ಈಗ ಕೆಲವು ಮಕ್ಕಳು ತುಂಬಾ ಸೋಮಾರಿತನ ತೋರಿಸ್ತಾರೆ, ಅವ್ರ ಮನೆಯಲ್ಲಿ ಬೈತಾರೆ, ಸೋಂಬೇರಿ ನೀನು ಅಂತ. ಆ ಸ್ನೇಹಿತರಿಗೆ ನೀನು ಏನು ಕಿವಿ ಮಾತನ್ನು ಹೇಳ್ತೀಯ, ಗುಟ್ಟಿ ಏನು ಹೇಳ್ತೀಯ? ಅಪ್ಪ ಅಮ್ಮ ಮಾತು ಕೇಳಬೇಕು, ಕೇಳದಿದ್ರೆ ಏಟ್ ಸಿಗ್ತದೆ. ಅವರು ಏಟು ತಿಂತಾರೆ. ಏಟು ತಿನ್ನೋದಕ್ಕಿಂತ ಮಾಡೋದು ಬೆಸ್ಟ್. ಏನ್ ಮಾಡ್ಬೇಕು? ಅವ್ರು ಹೇಳಿದ ಕೆಲಸ ಮಾಡಬೇಕು. ಮತ್ತೆ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಅವರು ಮೈಗೂಡಿಸ್ಕೊಂಡ್ರೆ ನಿನ್ನ ಹಾಗೇನೆ ಅವರು ಮಾತನಾಡಬಹುದಲ್ವಾ. ಅದ್ರ ಬಗ್ಗೆ ನೀನು ಹೇಳು ಅವ್ರಿಗೆ. ಎಷ್ಟೇ ಹೇಳಿದ್ರು ಕೇಳಲ್ಲ, ಓದೋದು ಅಂತ ಅಂದರೆ ಅವ್ರಿಗೆ ಮನಸ್ಸಿರಲ್ಲ, TV ಅಂದರೆ ಇಷ್ಟ, ಮೊಬೈಲ್ ಅಂದರೆ ಇಷ್ಟ. ಯಾಕೆಂದರೆ ಕಲರ್ ಎಲ್ಲ ಕಾಣಿಸ್ತಾ ಇರುತ್ತಲ್ಲ ಅದರಲ್ಲಿ ಪಿಕ್ಚರ್ಗಳು, ಅದಕ್ಕೆ ಅವರು ಆ ಕಡೆ ಗಮನ ಕೊಡ್ತಾರೆ. ಅವ್ರಿಗೆ ನೀನೇನು ಹೇಳಕ್ಕೆ ಇಷ್ಟಪಡ್ತೀಯ? ಈಗ ನೀನು ಸಂಗೀತ ಶಾಲೆಗೆ ಹೋಗ್ತೀಯಾ, ಡ್ರಾಯಿಂಗ್ ಕೂಡ ಕಲಿತೀಯಾ, ಅಭ್ಯಾಸ ಮಾಡ್ತೀಯಾ, ಮತ್ತು ಸಮಯನೇ ಇಲ್ಲ ಅಂತ ಹೇಳ್ತೀಯಾ, ಮತ್ತು ಅಷ್ಟು ಸಬ್ಜೆಕ್ಟ್ಗಳು ಅಂದರೆ 16 ಸಬ್ಜೆಕ್ಟ್ಗಳನ್ನು ನೀನು ಅಭ್ಯಾಸ ಮಾಡ್ತೀಯ. ತುಂಬ ಕಷ್ಟ ಇದೆ ಅಲ್ವಾ. ಪ್ರತಿದಿನ ಅವುಗಳನ್ನೆಲ್ಲ ನೀನು ಅಭ್ಯಾಸ ಮಾಡಬೇಕು ಅಂತಂದರೆ ಸಮಯದ ಅಭಾವ ಇರುತ್ತೆ. ಹಾಗಾಗಿ ನಿನ್ನ ಸ್ನೇಹಿತರಿಗೆ ನೀನು ಒಂದು ಹೇಗೆ ಸಮಯವನ್ನು ಕಳಿಬೇಕು ಅಂತ ಹೇಳ್ಕೊಡ್ತೀಯ ನೀನು? ನೀವು ಎಲ್ಲದನ್ನ ಟೈಮ್ ಟೇಬಲ್ ಥರ ಮಾಡಿಕೊಂಡ್ರೆ, ಅಥವಾ ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆವಾಗ ಸ್ವಲ್ಪ ಓದಿನ ಕಡೆ, ಅಥವಾ ನಿಮಗೆ ಏನು ಇಷ್ಟ, ಕ್ರಾಫ್ಟ್ ಅದೆಲ್ಲ ಅದ್ರ ಮೇಲೂ ಇರಬೇಕು. ಬರೀ ಓದೋದು ಅಂತಲ್ಲ, ಬರೀ ಅದರ್ ಆಕ್ಟಿವಿಟೀಸ್ ಅಂತಲ್ಲ, ಎರಡನ್ನು ಕಂಬೈನ್ ಮಾಡಿ ನೀವು ಇರಬೇಕು. ಮತ್ತೆ ನಿನಗೆ ಯಾವ ತಿಂಡಿ ಇಷ್ಟ? ನನಗೆ ಅಮ್ಮ ಮಾಡೋ ಟೊಮೆಟೊ ಬಾತ್ ಇಷ್ಟ. ಟೊಮೆಟೊ ಬಾತ್ ಇಷ್ಟ. ಮತ್ತೆ ಶಾಲೆಗೆ ನೀನು ಏನೆಲ್ಲ ತಿಂಡಿಗಳನ್ನು ತಗೊಂಡು ಹೋಗ್ತೀಯಾ? ಅನ್ನ ಸಾಂಬಾರ್. ಜೊತೆಗೆ ಅಷ್ಟೇ. ಮತ್ತೆ ನೀನು ಏನೋ ಒಂದು ಪೇಪರ್ ಇಟ್ಕೊಂಡಿದ್ಯಾ, ಏನಿರಬಹುದದು? ಸ್ಪೀಚ್ ಯಾವುದ್ರ ಬಗ್ಗೆ? ಒಂದು ಸ್ನೇಹಿತ ಬಗ್ಗೆ, ಇನ್ನೊಂದು ಕನಸು ಎಂಬ ಶೀರ್ಷಿಕೆ. ಒಬ್ಬ ಸ್ನೇಹಿತ ಎಲ್ಲ ಕೆಲಸದಲ್ಲಿ ಸಹಾಯ ಮಾಡಬೇಕು, ಅರ್ಥ ಮಾಡಿಕೊಳ್ಳಬೇಕು. ಸ್ನೇಹಿತ ಎಂದರೆ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಎಂಬುದು. ಇನ್ನೊಬ್ಬ ಕಷ್ಟಪಡುತ್ತಿದ್ದರೆ ಅದನ್ನು ನೋಡಿ ನಗುವುದಲ್ಲ, ಅವನಿಗೆ ಸಹಾಯ ಮಾಡುವುದು ನಿಜವಾದ ಸ್ನೇಹಿತನ ಗುಣ. ಈಗೀಗ ಮಕ್ಕಳು ಸ್ನೇಹಿತ ಅಂದರೆ ಚೆನ್ನಾಗಿ ಓದುವವನು, ಪರ್ಸ್ನಾಲಿಟಿ ಇರುವವನು ಆ ಥರ ಅನ್ಕೋತಾರೆ. ಆದರೆ ನಮ್ಮನ್ನ ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ, ಲೈಕ್ ಬೆಸ್ಟ್ ಫೀಲಿಂಗ್ ಬರ್ತದೆ ಅವರೊಟ್ಟಿಗೆ, ಅವರು ನಿಜವಾದ ಸ್ನೇಹಿತರು. ನಾವು ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರೂ ನಮ್ಮ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ನೀನು ಬರ್ಕೊಂಡಿದೀಯಾ. ಈಗ ಕನಸು ಬಗ್ಗೆ ಹೇಳ್ತೀನಿ. ಕನಸು ಯಾರು ಬೇಕಾದರೂ ಕಾಣಬಹುದು, ಆದರೆ ಅದನ್ನು ನನಸು ಮಾಡುವವರು ಕೆಲವರೇ. ನಾವು ಮನುಷ್ಯರು ಕನಸು ಕಾಣುವ ಶಕ್ತಿಯನ್ನು ಹೊಂದಿದ್ದೇವೆ. ನಮಗೆ ಮುಂದೇನಾಗಬೇಕು ಎಂಬ ಆಸೆಗೆ ಕನಸು ಎನ್ನುತ್ತಾರೆ. ಕಷ್ಟಪಟ್ಟರೆ ಫಲ.
ಕಷ್ಟಪಡದೆ ಯಾವುದೇ ಕಾರ್ಯ ಆಗುವುದಿಲ್ಲ. ಕನಸು ಎಲ್ಲರಿಗೂ ಇರುತ್ತದೆ, ಆದರೆ ಇಲ್ಲ ಇದು ನನ್ನಿಂದ ಆಗುವುದಿಲ್ಲ ಎನ್ನುವವರೇ ಜಾಸ್ತಿ. ಕನಸು ಕಾಣುವುದು ಮುಖ್ಯವಲ್ಲ, ಅದನ್ನು ನನಸು ಮಾಡುವುದು ಮುಖ್ಯ. ಈಗ ಇಲ್ಲಿ 2 ಸಾಲಿದೆ, ಅದನ್ನು ಓದೋಣ. ಕವನಗಳು ಕವಿಗಳ ಸ್ವತ್ತಲ್ಲ, ಕನಸು ಕಾಣುವ ಪ್ರತಿಯೊಬ್ಬ ಕನಸುಗಾರನ ಸ್ವತ್ತು. ಇದು ಶ್ರೀಧರ್ ಅವರು ಬರೆದಿದ್ದು. ಇದರ ಅರ್ಥ ಏನಂದ್ರೆ, ಕವಿತೆ ಸಾಹಿತಿಗಳು ಬರೀತಾರೆ, ಅದು ಅವರ ಸ್ವಂತ ಅಲ್ಲ, ಅದು ಎಲ್ಲರ ಸ್ವಂತ, ಅವರು ಓದುವವರು ಅದಾಗೆ. ಆದ್ರೆ ಕನಸು ಕಾಣುವ ಪ್ರತಿಯೊಬ್ಬರ ಅವನ ಸ್ವಂತ ಅದು. ಮತ್ತೆ ಮಕ್ಕಳು ತುಂಬಾ ಕನಸು ಕಾಣುತ್ತಾರೆ, ನಾವು ಇದಾಗಬೇಕು ಅದಾಗಬೇಕು ಎಂದು ಹಲವಾರು ಕನಸು. ಮಕ್ಕಳು ಬಾಲ್ಯದಿಂದಲೇ ಆ ಕನಸು ಈಡೇರಿಸಲು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಸೈಂಟಿಸ್ಟ್ ಆಗಬೇಕಂದ್ರೆ ಸೈನ್ಸ್ ಅದ್ರ ಬಗ್ಗೆ ಎಲ್ಲ ತಿಳಿದುಕೊಂಡಿರ್ಬೇಕು. ಆ ಥರ ಕನಸು ಕಾಣುವುದು ತಪ್ಪಲ್ಲ, ಆದರೆ ಅದನ್ನು ನನಸು ಮಾಡದೇ ಇರುವುದು ತಪ್ಪು. ಕನಸಿಲ್ಲದೆ ಭವಿಷ್ಯವಿಲ್ಲ. ಧನ್ಯವಾದ. ಈಗ ಕನಸು ಅಂತ ಹೇಳ್ತಾ ಇದ್ದೆ, ಕನಸನ್ನ ಇಟ್ಕೊಂಡಿರ್ತೀವಿ, ಅದನ್ನ ಈಡೇರಿಸದೇ ಇದ್ರೆ ತಪ್ಪು ಅಂತ ಹೇಳಿದೆ ಅಲ್ವಾ. ಎಷ್ಟೋ ಜನ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಆದರೆ ಅವ್ರಿಗೆ ತುಂಬಾ ಕಷ್ಟ ಇರುತ್ತೆ, ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಅಲ್ವಾ. ಕಷ್ಟಗಳನ್ನ ಹೇಗೆ ದಾಟೋದು ಅಂತ ನಿನಗೆ ಗೊತ್ತಾ? ಕಷ್ಟ ಅಂದ್ಕೊಂಡ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಆದ್ರೆ ಕಷ್ಟನ ಸುಲಭ, ಇದು ನಾನು ಮಾಡ್ಬೋದು, ಕಾನ್ಫಿಡೆನ್ಸ್ ಇರಬೇಕು, ನಾವು ಮಾಡ್ತೀವಿ, ನಾನು ಆಗ್ತೀನಿ, ಆ ಥರ ಇದ್ರೆ ಅದಾಗ್ತದೆ. ಒಂದು ಆತ್ಮವಿಶ್ವಾಸ ಅನ್ನೋದು ಮುಖ್ಯ ಅಂತ ನಿನ್ನ ಮಾತಿನಿಂದ ಅರ್ಥ ಆಗ್ತಾ ಇದೆ, ನಮ್ಮ ಮಕ್ಕಳಿಗೂ ಕೂಡ. ಈಗ ನೀನು ಪ್ರತಿದಿನ ಶಾಲೆಗೆ ಹೋಗ್ತೀಯ, ನಮ್ಮ ಜೀವನ ಶೈಲಿ ಹೇಗಿರಬೇಕು, ಲೈಫ್ ಸ್ಟೈಲು? ಶಾಲೆಗೆ ಹೋದ್ಮೇಲೆ ಚೆನ್ನಾಗಿ ಕಲಿಬೇಕು. ಬರೀ ಕಲಿಯೋದು ಅಂತಲ್ಲ, ಸ್ಪೋರ್ಟ್ಸ್, ಪ್ಲೇಯಿಂಗ್ ಅದೆಲ್ಲ ಹೋಗ್ಬೇಕು. ಮತ್ತೆ ಫ್ರೀ ಟೈಮಲ್ಲಿ ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ರೆ ಇವತ್ತು ಮಾಡೋದಂದ್ರೆ ಅಲ್ಲಿ ಅದನ್ನ ಕ್ಲಾಸಲ್ಲೇ ಮಾಡಿ ಮುಗಿಸ್ಬೋದು. ಅವಾಗ ನಮಗೆ ಫ್ರೀ ಆಗ್ತದೆ, ಸ್ವಲ್ಪ ಟೈಮ್ ಸಿಗ್ತದೆ, ಅದರ್ ಆಕ್ಟಿವಿಟೀಸ್ ಮಾಡ್ಬೋದು. ಆ ಥರ ನಾವು ಆರೋಗ್ಯಕರವಾಗಿರ್ಬೇಕು ಅಂತ ಅಂದ್ರೆ ಪ್ರತಿದಿನದ ಶೈಲಿ ಹೇಗಿರ್ಬೇಕು? ಜಂಕ್ ಫುಡ್ ತಿನ್ಬಾರ್ದು, ತರಕಾರಿ ಹಣ್ಣು ಎಲ್ಲ ತಿಂತಾ ಇರಬೇಕು. ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಶಾಲೆಗೆ ನಾವು ಪ್ರತಿದಿನ ಖುಷಿಯಾಗಿ ಹೋಗಬಹುದು ಅಂತ. ಈಗ ನಮ್ಮ ಸಾಕಷ್ಟು ಮಕ್ಕಳು ನಿನ್ನ ಸ್ಫೂರ್ತಿ, ಈಗ ನಾವೇನು ಮಾತಾಡ್ತಾ ಇದ್ದೀವಿ ಈ ಸ್ಫೂರ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ, ಅವರಿಗೆ ಏನು ಕಿವಿ ಮಾತನ್ನ ಹೇಳ್ತೀಯಾ ಫೈನಲ್ ಆಗಿ? ಎಲ್ಲದನ್ನ ತಿಳ್ಕೋಬೇಕು, ಬರೀ ಇದೊಂದ್ರೆ ಅಂದ್ರೆ ಆಗಲ್ಲ. ಬರೀ ಎಜುಕೇಶನ್ ಅಂದ್ರೆ ಇಟ್ಸ್ ನಾಟ್, ಅದಾಗಲ್ಲ. ಬರೀ ಅದರ್ ಆಕ್ಟಿವಿಟೀಸ್ ಅಂದ್ರೆ ನೀವು ಆಪರ್ಚುನಿಟಿ ಸಿಗಲ್ಲ. ಎರಡನ್ನು ಕಂಬೈನ್ ಮಾಡಿ ನೀವು ಇರಬೇಕು. ನೀವು ಒಂಥರ ಅಡ್ಜಸ್ಟ್ ಆಗ್ಬೇಕು, ಅದಕ್ಕೆ ಟೈಮ್ ಟೇಬಲ್ ಅಥವಾ ಏನು ಇದೆ ಅದನ್ನ ಮಾಡ್ಕೋಬೇಕು. ಕೆಲವು ಮಕ್ಕಳು ಮನೆಯಲ್ಲಿ ಜಗಳ ಮಾಡ್ತಾರೆ, ಅದನ್ನ ಕೇಳಿದ್ರೆ ನಿನ್ಗೇನ್ ಅನ್ಸುತ್ತೆ? ಜಗಳ ಮಾಡೋದು ಒಳ್ಳೆ ವಿಷಯಕ್ಕಾದ್ರೆ, ಲೈಕ್ ಒಳ್ಳೆ ವಿಷಯಕ್ಕೆ ಜಗಳ ಮಾಡೋದಿದೆಯಾ? ಯಾವ ವಿಷಯ ಇರ್ಬೋದು ಹಾಗಿದ್ರೆ? ಒಂಥರ ಪೆನ್ ರಿಫಿಲ್ ಖಾಲಿ ಆಗಿದೆ, ಇಡೀ ಯಾವ್ದು ಇಲ್ಲ, ಒಂದ್ ಪೆನ್ ರಿಫಿಲ್ ಕೊಡ್ತೀಯಾ ಆತರ ಹೇಳಿ ಇನ್ನೊಂದು ಜಗಳ ಕನ್ವರ್ಟ್ ಆದ್ರೆ ಅದು ಒಳ್ಳೇದು ಅಂತ ಹೇಳ್ತೀಯಾ? ಅದು ಒಳ್ಳೇದಲ್ಲ, ಅದು ಸ್ವಲ್ಪ ನಮ್ಮ ಕಡೆಯಿಂದ ಜಸ್ಟಿಫೈ ಆಗ್ತದೆ. ಅಂದ್ರೆ ಜಗಳ ಮಾಡಬಾರ್ದು ಅಂತ ಹೇಳ್ತಾ ಇದೀಯ. ಒಳ್ಳೆ ಉದ್ದೇಶಕ್ಕೆ ಜಗಳ ಆದ್ರೆ ಒಳ್ಳೇದು ಅಂತ ನೀನು ಹೇಳ್ತಾ ಇರೋದು. ಒಳ್ಳೇದು ಪುಟ್ಟ ಶ್ರೀವರ್ಧನ್, ತುಂಬಾ ಚೆನ್ನಾಗಿ ನೀನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಳ್ಳೊಳ್ಳೆ ವಿಷಯಗಳನ್ನ ಹೇಳಿದೆ, ಹಾಡುಗಳನ್ನು ಕೂಡ ನೀನು ನಮಗೆ ಕೇಳಿಸ್ದೆ. ಒಂದು ಮುಖ್ಯವಾದ ಸಂಗತಿ ಅಂತ ಅಂದರೆ ಅಜ್ಜಿ ತಾತನ ಹತ್ರ ಸಮಯವನ್ನು ಕಳೆಯೋದು, ಅವರ ಅನುಭವವನ್ನು ನಾವು ಕೇಳಬೇಕು ಅಂತ ಕೂಡ ನಿನ್ನ ಮಾತಿನಿಂದ ಅರ್ಥ ಆಯಿತು. ಶ್ರೀವರ್ಧನ್, ನೀನು ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿ ನಿಂದು ಏನಿದೆ ಗುರಿ ಅದನ್ನು ತಲುಪಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ. ನಮ್ಮೆಲ್ಲ ಮಕ್ಕಳ ಪರವಾಗಿ, ಶ್ರೋತೃಗಳ ಪರವಾಗಿ, ಆಕಾಶವಾಣಿಯ ಪರವಾಗಿ ನಿನಗೆ ಧನ್ಯವಾದಗಳು. ಧನ್ಯವಾದ. ಇದುವರೆಗೆ ಪ್ರತಿಭೆಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಸ್ಫೂರ್ತಿ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಬಾಲ ಪ್ರತಿಭೆ ಮಡಿಕೇರಿ ಕಡಗದಾಳಿನ KS ಶ್ರೀವರ್ಧನ್. ಪ್ರಸ್ತುತಪಡಿಸಿದವರು ಎಂ ಶಕುಂತಲಾ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.